ಗೃಹಲಕ್ಷ್ಮಿ ಹಣದ ಹಂಗಾಮ 398 ಖಾತೆಯಿಂದ 36,26,000 ಜಪ್ತಿಯಾಗಿದೆ. ಹೌದು, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೇ ನ್ಯೂಸ್. ನಾನು ಕಾವ್ಯ ಹೆಗಡೆ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರ ಜಾರಿ ತಂದಿರುವಂತಹ ಮಹತ್ವದ ಯೋಜನೆ. ಪಂಚ ಗ್ಯಾರಂಟಿಯಲ್ಲಿ ಅತಿ ಹೆಚ್ಚು ಹಣ ಕೊಟ್ಟಂತಹ ಯೋಜನೆ ಇದು. ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ 2,000 ರೂಪಾಯಿ ನೀಡ್ತಾ ಇದ್ದಾರೆ. ಹೀಗಾಗಿ ಪಂಚ ಯೋಜನೆಗಳಲ್ಲಿ ಈ ಒಂದು ಯೋಜನೆಗೆ ಹೆಚ್ಚು ಅವಕಾಶಗಳು ಮತ್ತು ಹೆಚ್ಚು ರೀತಿಯಾಗಿರುವಂತಹ ಆಸೆಗಳು ಕೂಡ ಇದ್ದಾವೆ. 2-3 ತಿಂಗಳು ಲೇಟ್ ಆದ್ರೂ ಕೂಡ ಹಣ ಹಾಕ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಈಗ ಈ ಒಂದು ಯೋಜನೆಯಲ್ಲೂ ಕೂಡ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಮೃತರ ಖಾತೆಗೂ ಹಣ ಹೋಗ್ತಾ ಇದ್ದು ಇದನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಹೀಗಾಗಿ ದಾವಣಗೆರೆಯಲ್ಲಿ ಬೇಟೆ ಶುರು ಮಾಡಿದ್ರು. ಅಖಾಡದಲ್ಲಿ ಸಿಬ್ಬಂದಿಗಳು ಇಳ್ತಿದ್ರು. 398 ಖಾತೆಯನ್ನು ಜಪ್ತಿ ಮಾಡಿದ್ದಾರೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಹಣದ ಗೋಲ್ಮಾಲ್ ಸದ್ದು ಜೋರಾಗಿ ನಡೀತಾ ಇತ್ತು. ದಾವಣಗೆರೆ ಜಿಲ್ಲೆಯ ಒಟ್ಟು 3,74,581 ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ರು. ಇದರಲ್ಲಿ 3,885 ಮಂದಿ ಈವರೆಗೆ ಸಾವನ್ನಪ್ಪಿದ್ರು. ಆದ್ರೆ ಎಲ್ಲರ ಖಾತೆಗೂ ಕೂಡ ಈಗಲೂ ಕೂಡ ಹಣ ಬರ್ತಾ ಇದೆಯಂತೆ. ಹೀಗಾಗಿ ಖಾತೆಗಿಂತಲೂ ಕೂಡ ಅಧಿಕಾರಿಗಳು ಮೃತರ ಪತ್ತೆಯಿಂದ ಹಚ್ಚಿ ಕಾರ್ಯವನ್ನ ಶುರು ಮಾಡಿದ್ರು. ಸದ್ಯಕ್ಕೆ 398 ಮೃತರ ಮಾಹಿತಿಯನ್ನ ಕಲೆ ಹಾಕಿದ್ದು ಸುಮಾರು 36,26,000 ಹಣ ಜಪ್ತಿ ಮಾಡಿದ್ದಾರೆ. ಮೃತರ ಖಾತೆಗೆ ಜಮಾವಾಗಿರುವಂತಹ ಹಣದಲ್ಲಿ ಬಹುತೇಕ ಹಣವನ್ನ ಸಂಬಂಧಿಕರೇ ವೆಚ್ಚ ಮಾಡಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ ಮೃತ ಫಲಾನುಭವಿಗಳ ಖಾತೆಯಿಂದ ಹಣ ತೆಗೆಯುವ ಹಾಗಿಲ್ಲ. ಆದರೆ ಬಹುತೇಕರು ಎಟಿಎಂ ಕಾರ್ಡ್ ಬಳಕೆ ಮಾಡಿ ಹಣವನ್ನ ಬಿಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರದ ಹಣವನ್ನ ವಾಪಸ್ ಪಡೆದೇ ದೊಡ್ಡ ಸವಾಲಾಗಿದೆ. ಗ್ಯಾರಂಟಿ ಅನುಷ್ಠಾನದ ಸಂಹಿತಿ ಸದ್ಯದ ಡೋಲಿ ಚಂದ್ರು 398 ಜನರ ಮೃತಪಟ್ಟಿದ್ದಾರೆ. ಈ ಹಿಂದೆ 3,800 ಜನರು ಸಾವನ್ನಪ್ಪಿದ್ರು. ತಮಗೆ ಸಿಕ್ಕ ಮಾಹಿತಿಯಂತೆ ಸುಮಾರು 36 ಲಕ್ಷ ಹಣವನ್ನ ಸರ್ಕಾರಕ್ಕೆ ಮತ್ತೆ ಕಳಿಸುವ ಕೆಲಸವನ್ನ ಮಾಡಿದ್ದೇವೆ. ಹಲವರು ಸಾವನ್ನಪ್ಪಿದ ಬಳಿಕ ಅವರ ಸಂಬಂಧಿಕರು ಎಟಿಎಂ ಮೂಲಕ ಮೃತ ಒಂದು ಖಾತೆಯಿಂದ ಹಣ ಡ್ರಾ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅಧಿಕಾರಿಗಳು ಈಗ ಎಲ್ಲಾ ಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಎನ್ನುವಂತಹ ರೀತಿಯಲ್ಲಿ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಹಣ ಬಂದಾಗ ಅವರ ಒಂದು ಖಾತೆಗೆ ಹೋಗಿ ಬೀಳುತ್ತೆ. ಅಲ್ಲಿ ವಯಸ್ಸಾಗಿರುವಂತಹ ಅವ್ರ ಖಾತೆಗೆ ಬಿದ್ದಾಗ ಅವರು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಅದಾನಂತರ ಅವರು ಸಾವನ್ನು ಒಪ್ಪಿದಾಗ ಅವರ ಹಣವನ್ನು ಕೂಡ ಅವರ ಸಂಬಂಧಿಕರು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸಾವನ್ನಪ್ಪಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋದ್ರೆ ಆ ಒಂದು ಅಕೌಂಟ್ ಕ್ಲಿಯರ್ ಆಗುತ್ತೆ, ಅಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಸೊ ಆ ಕೆಲಸ ಮಾಡ್ತಾ ಇಲ್ಲ. ಬರುವಷ್ಟು ಬರ್ಲಿ ಹಣ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರು. ಎಟಿಎಂ ಕಾರ್ಡ್ ಹಾಕೊಂಡು ಅಲ್ಲಿ ಪಿನ್ ಅನ್ನ ಜನರೇಟ್ ಮಾಡ್ಕೊಂಡು ಅಲ್ಲಿ ಪಿನ್ ಹಾಕೊಂಡು ಅಲ್ಲಿಂದ ಅಮೌಂಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರದ ಹಣ ಸುಮ್ಮನೆ ಪೋಲ್ ಆಗ್ತಾ ಇತ್ತು. ಅದನ್ನೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ. ಬರೀ ಈ ದಾವಣಗೆರೆಯಲ್ಲೆಲ್ಲ ಬೇರೆ ಕಡೆಯಲ್ಲೂ ಕೂಡ ಸಾಕಷ್ಟು ಕಡೆಯಲ್ಲಿ ಹೀಗೆ ಆಗ್ತಾ ಇದೆ. ಅಂದ್ರೆ ಜೆನ್ಯೂನ್ ಪೀಪಲ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಈಗ ನೆಕ್ಸ್ಟ್ ಏನ್ ಕ್ರಮ ಕೈಗೊಳ್ಳುತ್ತೆ, ಈ ರೀತಿಯ ಒಂದು ವಿಚಾರಗಳಿಗೆ ಹೇಗ್ ಕಡಿವಾಣ ಹಾಕುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಿಮ್ಗಂತ ಅಕೌಂಟ್ ಅಲ್ಲಿ ದುಡ್ಡು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಸ್ಪೇ ನ್ಯೂಸ್. ನಿಮ್ಮ ವೇಗ ನಮ್ಮದು.